ಇನ್ನು ದರ್ಶನ್ ಗ್ಯಾಂಗ್ ಇಂದ ಏನು ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ದಿನಗಳದಂತೆ ಒಂದಷ್ಟು ವಿಚಾರಗಳು ಚಾರ್ಜ್ ಶೀಟ್ ಇಂದ ಹೊರಬರ್ತಾನೆ ಇದೆ. ಈಗ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಂದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್. ರೇಣುಕಾಸ್ವಾಮಿ ಎಡಗಣ್ಣಿಗೆ ಏಟು ಬಿದ್ದಿದ್ದು ಹೇಗೆ? ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾಸ್ವಾಮಿ ಕಣ್ಣಿಗೆ ಪಂಚ್ ನೀಡಲಾಗಿತ್ತು. ಕಣ್ಣಿಗೆ ಪಂಚ್ ಕೊಟ್ಟಿದ್ದಂತ ಆರೋಪಿ ದರ್ಶನ್, ಅದಕ್ಕೂ ಒಂದು ಕಾರಣ ಇದೆ. ಯಾಕೆ ಕಣ್ಣಿಗೆ ಹೊಡೆದಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ. ಆರೋಪಿಗಳಿಬ್ಬರ ಮಾತು ಕೇಳಿ ಎಡಗಣ್ಣಿಗೆ ಪಂಚ್ ಕೊಟ್ಟಿದ್ದಂತೆ ದರ್ಶನ್. ಚಾರ್ಜ್ ಶೀಟ್ ನಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಉಲ್ಲೇಖ ಆಗಿದೆ. ಎಲ್ಲೆಲ್ಲಿಗೆಲ್ಲ ಹೊಡೆದಿದ್ದಾರೆ ಏನು? ಈಗ ಈ ಕಣ್ಣಿನ ಭಾಗಕ್ಕೆ ಗಾಯ ಆಗಿತ್ತಲ್ಲ, ಅದಕ್ಕೆ ಏನ್ ಕಾರಣ? ಯಾಕಂದ್ರೆ ಎಕ್ಸಾಕ್ಟ್ಲಿ ಈ ಬಾಡಿ ಸಿಕ್ಕಿತ್ತಲ್ಲ ಸಂದರ್ಭದಲ್ಲಿ ಕಣ್ಣಿನ ಭಾಗ ಊದ್ಕೊಂಡಿತ್ತು. ಸೊ ಕಣ್ಣಿಗೆ ಪಂಚ್ ಕೊಟ್ಟಿದ್ದಂತ ದರ್ಶನ್, ಅದಕ್ಕೂ ಕೂಡ ಕಾರಣ ಇದೆ. ಯಾಕೆ ಕಣ್ಣಿಗೆ ಹೊಡೆದಿರೋದು ಅಂತ ಈ ಆರೋಪಿಗಳಿದಾರಲ್ಲ ಪಟಾಲಂ, ಯಾವಾಗಲೂ ಕೂಡ ಬಾಸ್ ಬಾಸ್ ಅಂತ ಅಟ್ಟಕ್ಕೇರಿಸ್ತಿದ್ದಂಥವ್ರು. ಸೊ ಅವರು ಕೂಡ ಇಲ್ಲೂ ಬಿಟ್ಟಿಲ್ಲ. ಅಂತೂ ಒಂದು ಗತಿ ಕಾಣಿಸ್ಬೇಕು ಅಂತ ಇವರು ಪ್ಲಾನ್ ಮಾಡಿದ್ರು ಅನ್ಸುತ್ತೆ ದರ್ಶನ್. ಹೊಡಿರಿ ಬಾಸ್ ಹೊಡಿರಿ ಅಂತ ಹೇಳಿ ಅತ್ತಿಗೆನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಂತ ಕಣ್ಣಿರಬಾರದು. ಇದೇ ಕಣ್ಣಲ್ಲಿ ತಾನೇ ಆತ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದು. ರೇಣುಕಾಸ್ವಾಮಿಯ ಎರಡೂ ಕೈ ಹಿಡ್ಕೊಂಡಿದ್ರು, ಹಿಂದೆಯಿಂದ ಇಬ್ರು ಹಿಡ್ಕೊಂಡಿದ್ರು. ಹೊಡೇರಿ ಬಾಸ್ ಅಂತ ದರ್ಶನಿಗೆ ಎಲ್ಲ ಏರಿಸಿದ್ರು. ಅಲ್ಲಿ ಹೊಡಿರಿ ಹೊಡಿರಿ, ಈ ಕಣ್ಣಿಗೆ ಹೊಡಿರಿ, ಇದೇ ಕಣ್ಣಲ್ಲಿ ತಾನೇ ಅವ್ನು ನೋಡಿ ಮೆಸೇಜ್ ಮಾಡಿದ್ದು ಕೆಟ್ಟದಾಗಿ ಅಂತ. ಕೈ ಹಿಡಿದು ಹೊಡೀರಿ ಅಂತ ಈ A4 ರಾಘವೇಂದ್ರ, A5 ನಂದೀಶ್ ಇಬ್ಬರು ಕೂಡ ಹೊಡೆಯೋದಕ್ಕೆ ಸೂಚನೆ ಕೊಟ್ಟರು ಆ ಬಡಕಲು ದೇಹದ ರೇಣುಕಾಸ್ವಾಮಿಗೆ. ಅವ್ನು ಹಿಡಿಯೋಕೆ ಇಬ್ಬರು ಬೇರೆ. ಎರಡೂ ಕೈ ಬಿಗಿಯಾಗಿ ಹಿಡಿದು ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋದು ಹಾಗೆ ಹೊಡೀರಿ ಕಣ್ಣಿಗೆ ಅಂತ ದರ್ಶನ್ಗೆ ಹೇಳಿರುವಂಥದ್ದಾಗಿದೆ. ದರ್ಶನ್ ಕೂಡ ಆಲ್ರೆಡಿ ಸ್ಟೋನಿ ಬ್ರೂಕ್ಸ್ನಲ್ಲಿ ಒಂದಷ್ಟು ರೌಂಡ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಸೊ ಅಲ್ಲಿ ಹೊಡೆಯೋಕ್ಕೆ ಶುರು ಮಾಡಿದ್ದಾಯಿತು. ಆ ಸಂದರ್ಭದಲ್ಲಿ ಕಣ್ಣು ಡ್ಯಾಮೇಜ್ ಆಗಿದೆ. ಸೊ ದರ್ಶನ್ ಮೆಚ್ಚಿಸಲು ರೇಣುಕಾಸ್ವಾಮಿ ಮೇಲೆ ದರ್ಪ ತೋರಿದ್ರು. ಅಂದರೆ ಇವರೆಲ್ಲರಿಗೂ ಬಹುತೇಕರಿಗೆ ಇರ್ದಿದ್ದು ಬಾಸ್ ಮುಂದೆ ನಾವು ಮಿಂಚಬೇಕು, ಬಿಲ್ಡಪ್ ತಗೊಳ್ಬೇಕು ಅಂತ. ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರದೀಪ್, ಇವರ ವಿಕೃತಿಯನ್ನು ಗಮನಿಸಿದ್ರೆ ದಿನಗಳದಂತೆ ಎಲ್ಲರೂ ಒಂದ್ ಕಡೆ ಪಟಾಲಂನಲ್ಲಿ ಇದ್ದಂಥವ್ರು ಅರ್ಧ ಹಾಳು ಮಾಡಿರೋ ದರ್ಶನ್ನ ಇವರೇನೆ ಸುತ್ತ ಇದ್ದಂಥವ್ರೆ ಅಂತ ಅನಿಸ್ತಾ ಇದೆ ಈ ಚಾರ್ಜ್ ಶೀಟ್ ಅನ್ನ ನೋಡ್ತಾ ಇದ್ರೆ. ಸೊ ಏನಾಯ್ತು, ಈ ಕಣ್ಣಿಗೆ ಏಟಾಗಿರುವಂತಹ ಕಾರಣ ಏನು ಅಂತ? ಖಂಡಿತ ಅವಿನಾಶ್, ಯಾವಾಗ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ನಲ್ಲಿ ಕೆಲ ಆರೋಪಿಗಳು ಅಂದರೆ ರಾಘವೇಂದ್ರ ಆಗಿರ್ಬೋದು, ಜೊತೆಗೆ ಪವನ್ ಆಗಿರ್ಬೋದು, ನಂದೀಶ್, ಇತರ ಆರೋಪಿಗಳು ಅಲ್ಲಿ ಆತನನ್ನ ಇರಿಸ್ಕೊಂಡು ಆತನ ಮೇಲೆ ಮೊದಲಿಗೆ ಸಾಕಷ್ಟು ಹಲ್ಲೆಯನ್ನು ಮಾಡಿರ್ತಾರೆ. ತದನಂತರ ದರ್ಶನ್ ಕೂಡ ಬಂದ ನಂತರ ಅಂದರೆ ದರ್ಶನ್ ಸ್ಟೋನಿ ಬ್ರೂಕಲ್ಲಿದ್ದಾಗ ಅವರಿಗೆ ವಿಷಯ ಮುಟ್ಟಿ ತದನಂತರ ಅವರು ಪಟ್ಟಣಗೆರೆ ಶೆಡ್ ಒಳಗಡೆ ಹೋದಾಗ ರೇಣುಕಾಸ್ವಾಮಿಯನ್ನು ಅವರು ಕೂಡ ಹೊಡೆದಿರ್ತಾರೆ, ಆತನ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ವೇಳೆ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಒಂದು ರೀತಿಯಾಗಿ ವಿಕೃತಿಯನ್ನು ಮೆರೆದಿರುವಂಥದ್ದು ಒಂದು ಫೋಟೋದಲ್ಲಿ ನಮಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಆ ಫೋಟೋದಲ್ಲಿ ಆತನ ಎಡಗಣ್ಣಿನಿದೆ, ಎಡಗಣ್ಣಲ್ಲಿ ತುಂಬಾ ಗಾಯ ಆಗಿರೋ ರೀತಿ ಕಾಣ್ತಾ ಇದೆ. ಸೊ ಆ ಎಡಗಣ್ಣಲ್ಲಿ ಗಾಯ ಆಗಿರೋಂಥದ್ದು ಯಾವಾಗ ಆಗಿದೆ ಅಂತ ಹೇಳಿದ್ರೆ ದರ್ಶನ್ ಕೂಡ ಹೊಡೆದಿರುವಂಥದ್ದು ಆ ಒಂದು ಕಣ್ಣಿಗೆ. ಅಂದ್ರೆ ಈ ಆರೋಪಿ ನಂದೀಶ್ ಮತ್ತೆ ರಾಘವೇಂದ್ರ ಏನಿದ್ದಾರೆ, ಈ ಇಬ್ರು ಆರೋಪಿಗಳು ರೇಣುಕಾಸ್ವಾಮಿಯನ್ನ ಹಿಡ್ಕೊಂತಾರೆ. ಒಬ್ರು ಒಂದ್ ಕೈ ಹಿಡ್ಕೊಂಡ್ರೆ ಇನ್ನೊಬ್ರು ಇನ್ನೊಂದ್ ಕೈ ಹಿಡ್ಕೊಂಡು ದರ್ಶನ್ಗೆ ಹೊಡಿರಿ ಬಾಸ್, ಇವನ್ಗೆ ಇದೇ ಕಣ್ಣಲ್ಲಿ ಅತ್ತಿಗೆಯನ್ನ ಈತ ಕೆಟ್ಟ ದೃಷ್ಟಿಯಿಂದ ನೋಡಿದ್ದು, ಈತನ ಕಣ್ಣು ಇರಬಾರ್ದು, ನಮ್ಮ ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ ಅಂತ ಹೇಳಿ ಒಂದ್ ರೀತಿಯಾಗಿ ದರ್ಶನ್ ಪ್ರವೋಕ್ ಮಾಡಿ ದರ್ಶನ್ ಇಂದ ಆತನಿಗೆ ಎಡಗಣ್ಣಿಗೆ ಇವರು ಹಲ್ಲೆಯನ್ನ ಮಾಡ್ತಿರ್ತಾರೆ. ಇದರಿಂದನೇ ರೇಣುಕಾಸ್ವಾಮಿಯ ಎಡಗಣ್ಣು ತುಂಬಾ ಹಾನಿಯಾಗಿರುತ್ತೆ. ಸೊ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರವೂ ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅಂದ್ರೆ ಪ್ರತಿಯೊಬ್ಬ ಆರೋಪಿಯ ಒಂದು ಕೃತ್ಯ ಏನಿದೆ, ಅವರ ಒಂದು ಈ ಒಂದು ಪಾತ್ರ ಏನಿದೆ ಎಲ್ಲವನ್ನೂ ಉಲ್ಲೇಖ ಮಾಡಿರುವಂತಹ ಪೊಲೀಸರು ದರ್ಶನ್ ಎಸಗಿರುವಂತಹ ಕೃತ್ಯದ ಬಗ್ಗೆನೂ ಹೇಳಿದ್ರು. ಈ ವೇಳೆ ಈ ಇಬ್ಬರು ಆರೋಪಿಗಳು ಯಾವ ರೀತಿ ಪ್ರವೋಕ್ ಮಾಡಿದ್ರು, ಮತ್ತೆ ದರ್ಶನ್ ಯಾವ ರೀತಿ ಹಲ್ಲೆ ಮಾಡಿದ್ರು, ಆತನ ಎಡಗಣ್ಣಿಗೆ ಯಾವ ರೀತಿ ಗಾಯ ಆಯಿತು, ಇದೆಲ್ಲದ್ರ ಬಗ್ಗೆನೂ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಅವತ್ತು ಪಟ್ಟಣಗೆರೆ ಶೆಡ್ ನಲ್ಲಿ ನಿಜಕ್ಕೂ ರೇಣುಕಾಸ್ವಾಮಿಗೆ ಎಲ್ಲಾ ಆರೋಪಿಗಳು ಸೇರ್ಕೊಂಡು ಒಂದು ರೀತಿಯಾದಂತಹ ನರಕವನ್ನ ತೋರಿಸಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರದೀಪ್.